ಸಿಜೆಪಿ ಪ್ರತಿಭಟನೆಗೆ ಸಂಬಂಧಿಸಿದ ವಿಷಯದಲ್ಲಿ ನಿನ್ನೆ ರಾತ್ರಿ ವಿಪರೀತ ಬೆಳವಣಿಗೆಗಳು. ಇವೆಲ್ಲ 10-10:30 ನಂತರದ ಡೆವಲಪ್ಮೆಂಟ್ಗಳು. ನ್ಯೂಸ್ ಅವರೆಲ್ಲ ಮುಗಿದ ಮೇಲಿಂತು. ಸೋನಂ ವಾಂಗ್ಚುಕ್ ಸೂಪು ಕುಡಿಯುವ ಮೂಲಕ ತಮ್ಮ 26 ದಿನಗಳ ಉಪವಾಸವನ್ನು ಮುಗಿಸಿದರು. ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಉಪವಾಸ ಕೈಬಿಟ್ಟರು. JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ವೇದಾಂತ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿಗೆ ಹೋಗಿ ಅವರಿಗೆ ಲಿಖಿತ ಭರವಸೆ ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ ಅಂತ ಲಿಖಿತ ಬೇಡಿಕೆಗಳನ್ನು ಕೊಟ್ಟು ಸೂಪ್ ಕುಡಿಸಿದ್ರು. 26 ದಿನಗಳ ನಂತರ ಸೋನಂ ವಾಂಗ್ಚುಕ್ ಉಪವಾಸ ಮುಗಿಸಿದರು. ನಿನ್ನೆ ನಡೆದ ಬೆಳವಣಿಗೆಗಳ ಪೈಕಿ ದೊಡ್ಡ ದೊಡ್ಡ ಬೆಳವಣಿಗೆಗಳನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕಿಂತ ಮುಂಚೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೇರೆ ಬೇರೆ ಸಚಿವರುಗಳು ಅಧಿಕಾರಿಗಳ ತಂಡದೊಂದಿಗೆ ಬ್ಯಾಕ್ ಟು ಬ್ಯಾಕ್ 4 ತಾಸು ಮೀಟಿಂಗ್ ಮಾಡಿದ್ರಂತೆ. ಆ ಮೀಟಿಂಗ್ನಲ್ಲಿದ್ದವರ ಪೈಕಿ JP ನಡ್ಡಾ, ಜಿತೇಂದ್ರ ಸಿಂಗ್ ಇಬ್ಬರು ಇದ್ದರು. ಆ ಮೀಟಿಂಗ್ನಲ್ಲಿ ಹಲವು ಸಚಿವರುಗಳ ಜೊತೆಗೆ ಸಭೆ, ಹಲವು ಅಧಿಕಾರಿಗಳ ಜೊತೆಗೆ ಸಭೆ. ಆ ಸಭೆಯಲ್ಲಿ ಅಮಿತ್ ಶಾ ಹೇಳಿದ್ರಂತೆ, ಸೋನಂ ವಾಂಗ್ಚುಕ್ ಅವರ ಉಪವಾಸವನ್ನು ಅಂತ್ಯಗೊಳಿಸುವುದು ನಮ್ಮ ಪ್ರಯಾರಿಟಿ ಅಂತ ಹೇಳಿದ್ರಂತೆ. ಹೀಗೆ ಮುಂದುವರೆದ್ರೆ ಅವರ ಆರೋಗ್ಯಕ್ಕೆ ಅಪಾಯ ಆಗಬಹುದು, ಅವರ ಪ್ರಾಣಕ್ಕೆ ಅಪಾಯ ಆಗಬಹುದು ಅಂತ. ಅದೇ ಟೈಮ್ಗೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರು ಜಿತೇಂದ್ರ ಸಿಂಗ್ ಅವರಿಗೆ ಫೋನ್ ಮಾಡಿದ್ರಂತೆ. ಜಿತೇಂದ್ರ ಸಿಂಗ್ ಹೇಳಿದ್ರಂತೆ ಜಿತೇಂದ್ರ ಸಿಂಗ್ ಗೀತಾಂಜಲಿ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಗಂಡನ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ರೆಡಿ ಅಂದ್ರಂತೆ. ಆಯ್ತಲ್ಲ, ಅಷ್ಟಾದ ಮೇಲೆ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇವರಿಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಬರ್ಕಂಡು ಬಂದಿದ್ರು ಅವರು, ನಿಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಅಂತ. ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾವೆ, ಏನು ಅಂತ ಹೇಳ್ತೀನಿ ನಾನು. ನೀಟ್ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ವಿಷಯ ಡಿಟೇಲ್ ಆಗಿ ಪಾರ್ಲಿಮೆಂಟ್ನಲ್ಲಿ ಚರ್ಚೆಯಾಗಬೇಕು ಅಂತ ಸೋನಂ ವಾಂಗ್ಚುಕ್ ಅವರ ಬೇಡಿಕೆಯಾಗಿತ್ತು. ಅದಕ್ಕೆ ಸರ್ಕಾರ ಒಪ್ಕೊಂಡಿದೆ, ನಾವು ರೆಡಿ ಇದ್ದೀವಿ ಅದಕ್ಕೆ ಅಂತ. ನೋಡಿ, ಜಂತರ್ ಮಂತರ್ನಲ್ಲಿ ಉಪವಾಸಕ್ಕೆ ಕುಳಿತಿದ್ದಾಗ ಸೋನಂ ವಾಂಗ್ಚುಕ್ ಅವರ ಬೇಡಿಕೆ CJPಯ ಬೇಡಿಕೆ ಒಂದೇ ಆಗಿತ್ತು. ಅದು ಮೊಟ್ಟ ಮೊದಲನೇ ಬೇಡಿಕೆನೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ 3 ದಿವಸನೋ 4 ದಿವಸನೋ ಆದ ಮೇಲೆ ಅವರೊಂದು ವಿಡಿಯೋ ಬಿಟ್ಟರು. ಅದರಲ್ಲಿ 25 ವಿಪಕ್ಷಗಳ 25 ಸಂಸದರು ಈಗಷ್ಟೇ ನನ್ನನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಹೋದರು. ನೀವು ಉಪವಾಸ ಮುಗಿಸಬೇಕು, ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ, ನಿಮ್ಮ ಜೀವ ಅತ್ಯಮೂಲ್ಯ ಅಂತ ಹೇಳೋ ಪ್ರಯತ್ನ ಮಾಡಿದ್ರು. ಇಲ್ಲ, ನನ್ನ ಬೇಡಿಕೆ ಈಡೇರೋ ತನಕ ನಾನು ಉಪವಾಸ ಕೈ ಬಿಡೋದಿಲ್ಲ ಅಂದೆ. ಪಾರ್ಲಿಮೆಂಟ್ನಲ್ಲಿ ಈ ವಿಷಯ ಚರ್ಚೆ ಆಗಬೇಕು, ಮಕ್ಕಳಿಗೆ ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಕುಟುಂಬದವರಿಗೆ ಪರಿಹಾರ ಸಿಗಬೇಕು, ಮತ್ತು ಆ ಮಕ್ಕಳ ಮೇಲೆ ಕೇಸ್ ಹಾಕಬೇಡಿ ಗಲಾಟೆ ಮಾಡಿದವ್ರ ಮೇಲೆ ಅನ್ನೋದು ನನ್ನ ಬೇಡಿಕೆ ಅಂದರು. ಆ ವಿಡಿಯೋದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೇಡಿಕೆ ಇರಲಿಲ್ಲ. ಆ ವಿಡಿಯೋಗೆ ರೆಸ್ಪಾಂಡ್ ಮಾಡಿದೆ ಸರ್ಕಾರ. ಸಂಸತ್ನಲ್ಲಿ ಚರ್ಚೆ ಮಾಡ್ತೀವಿ, ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡುವ ವಿಷಯವನ್ನು ಗಂಭೀರವಾಗಿ ಪರಿಗಣಿಸ್ತೀವಿ. ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸೋದಿಲ್ಲ ಅಂತ. ಇಲ್ಲೊಂದು ಕ್ಯಾಚ್ ಇದೆ. ಇದು ಸರ್ಕಾರ ಹೇಳ್ತಾ ಇರೋದು, ಪ್ರತಿಭಟನೆ ನಡೆಸಿ ಗಲಾಟೆ ಮಾಡಿದವ್ರನ್ನ ಪತ್ತೆ ಹಚ್ತೀವಿ, ಅದರಲ್ಲಿ ಜೆನ್ವಿನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಇನ್ನು ಕೆಲವು ಎಲಿಮೆಂಟ್ಗಳು ಬಂದಿದ್ವು ಅಲ್ಲಿ ಗಲಾಟೆ ಮಾಡಬೇಕು ಅಂತ, ಅವ್ರಿಗೇನು ಮಾಡಬೇಕು ಮಾಡ್ತೀವಿ ನಾವು, ಅವ್ರ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅನ್ನೋ ಥರ ಇದೆ. ನೀವು ವಿದ್ಯಾರ್ಥಿಗಳ ಹಿತರಕ್ಷಣೆ ಮಾಡಬೇಕು ಅಂತಿರ್ತಾನೆ, ಆಯಿತು ವಿದ್ಯಾರ್ಥಿಗಳನ್ನು ಮುಟ್ಟಲ್ಲಪ್ಪ, ಬೇರೆ ಅವ್ರನ್ನ ಬಿಡಲ್ಲ ಅಂತ ಸರ್ಕಾರದ ಕಡೆಯಿಂದ. ಸೋನಂ ವಾಂಗ್ಚುಕ್ ಅವ್ರು ಮಾತಾಡಿದ್ರು ನೋಡಿ, ಕ್ಯಾಚ್ ಆಫ್ ವರ್ಡ್ಸ್ ಅನ್ನಿಸ್ತಾ ಇದೆ ನನಗೆ. ಪಾಸಿಟಿವ್ಲಿ ಕನ್ಸಿಡರಿಂಗ್ ಅಂತ 2 ಬೇಡಿಕೆಗಳಿಗೆ ಹೇಳಿದ್ರು ಅವರು. ಓದಿದ್ರು ನೋಡಿ ಅಲ್ಲಿ ಬರೆದಿದ್ದನ್ನು. ಪಾಸಿಟಿವ್ಲಿ ಕನ್ಸಿಡರಿಂಗ್ ಅಂದ್ರೇನು? ನಿಮ್ಮ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸುತ್ತೇವೆ. ಸಂಸತ್ತಿನಲ್ಲಿ ಚರ್ಚೆ ಆಗಬೇಕು ಅನ್ನೋದಕ್ಕೇನು ಅಪೀಲಿಲ್ಲ, ಚರ್ಚೆ ಆಗಬೇಕು, ಅದು ಮಾಡ್ತೀವಿ, ಅದನ್ನೇನು ತಲೆ ಕೆಡಿಸ್ಕೋಬೇಡಿ ನೀವು. ಪರಿಹಾರ ಕೊಡುವ ವಿಷಯ ಸಕಾರಾತ್ಮಕವಾಗಿ ಯೋಚಿಸುತ್ತೇವೆ, ಕೇಸ್ ದಾಖಲಿಸದೇ ಇರುವ ವಿಷಯವನ್ನು ಸಕಾರಾತ್ಮಕವಾಗಿ ಯೋಚಿಸುತ್ತೇವೆ ಅಂತ. ಅದರಲ್ಲೂ ಕೂಡ ಇದೆ, ಜಂತರ್ ಮಂತರ್ನಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿರುವವರ ವಿರುದ್ಧ FIR ದಾಖಲಿಸದೇ ಇರುವಂತೆ ನೀವು ಕೇಳಿಕೊಂಡಿದ್ದೀರಿ. ಅವ್ರ ಮೇಲೆ ಏನು ಕೇಸ್ ಹಾಕೋ ಪ್ರಶ್ನೆನೇ ಬರೋದಿಲ್ಲ, ಶಾಂತವಾಗಿ ಪ್ರತಿಭಟಿಸ್ತಾ ಇದ್ರು ಅವರು. ಜುಲೈ 20ನೇ ತಾರೀಖಿನ ಮಾರ್ಚ್ ಅಂದರೆ ಸಂಸತ್ ಭವನದ ಮುತ್ತಿಗೆಯಲ್ಲಿ ಭಾಗವಹಿಸಿದವರು.
ಶಾಂತ ರೀತಿಯಿಂದ ಯಾರು ಭಾಗವಹಿಸಿದ್ರೋ ಅವರ ಮೇಲೂ ಕೇಸ್ ಹಾಕೋದಿಲ್ಲ ಅನ್ನೋ ಥರ ಇದೆ ಅದು. ಇದು ಪರಿಹಾರ ಕೊಡೋದು ಏನಾಗುತ್ತೆ? ಕರೆಕ್ಟ್, ಅದು ಬೇಡಿಕೆ ಅನ್ಯಾಯವಾಗಿ ಸತ್ತೋಗಿದ್ದಾವೆ ರೀ ಮಕ್ಕಳವು. ಬಟ್ ಪರಿಹಾರ ಅನ್ನುವಂಥದ್ದು ಇಟ್ ಈಸ್ ಅ ಪಾರ್ಟ್ ಆಫ್ ಪಾಲಿಸಿ. ಈಗ ನೀವು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ಅಂತಂದರೆ ಈಸ್ ಇಟ್ ಅ ಪಾಲಿಸಿ? ಆವಾಗ ಮುಂದೆ ಯಾವ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ್ರೂ 1 ಕೋಟಿ ಕೊಡಬೇಕಾಗತ್ತೆ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡ್ತೀರಿ, ಆತ್ಮಹತ್ಯೆ ಮಾಡಿಕೊಂಡ ರೈತರಿಗೆ ಕೊಡೋದಿಲ್ವಾ ಅಂತ ಬರುತ್ತೆ. ಸಂಜೆ ಪ್ರಶಾಂತ್ ನಾಥ್ ಅವರು ನಮ್ಮದು 7ರಿಂದ 8 ಗಂಟೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ನಲ್ಲಿ ಆ ವಿಷಯ ರೇಸ್ ಮಾಡಿದರು. ಅದು ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಗೊತ್ತಿಲ್ಲ, ಸರ್ಕಾರ ಹೆಂಗೆ ನಿರ್ಧಾರ ಮಾಡುತ್ತೆ ಅಂತ. ಈ ಭೇಟಿಗಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಸೋನಮ್ ವಾಂಗ್ಚುಕ್ ಅವರು ಒಂದು ಟ್ವೀಟ್ ಮಾಡಿದರು. ದೇಶದಲ್ಲಿ ಸಂಭವಿಸಬಹುದಾದ ಹಿಂಸಾಚಾರ ಗಮನದಲ್ಲಿಟ್ಟುಕೊಂಡು ನನ್ನ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸುತ್ತಿದ್ದೇನೆ. ಎಲ್ಲಿಯೂ ಯಾವುದೇ ರೀತಿಯ ಹಿಂಸಾಚಾರಕ್ಕೆ ಅವಕಾಶ ಕೊಡಬೇಡಿ. ಎಲ್ಲರೂ ಅತ್ಯಂತ ಜಾಗರೂಕರಾಗಿರಬೇಕೆಂದು ನಿಮ್ಮನ್ನು ಕೋರುತ್ತೇನೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತಿದ್ದರೂ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಇದರ ಲಾಭ ಪಡೆಯಲು ಪ್ರಯತ್ನಿಸ್ತಾ ಇವೆ. ಹಿಂಸೆಯನ್ನು ಪ್ರಚೋದಿಸುತ್ತಿರುವುದು ನನಗೆ ಅತೀವ ನೋವು ತಂದಿದೆ. ಶಾಂತಿ ಮತ್ತು ಕೇವಲ ಶಾಂತಿಯೇ ನನ್ನ ಮಾರ್ಗ, ಇದನ್ನು ಕಾಪಾಡಿಕೊಳ್ಳಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು, ಇದು ಸರ್ಪ್ರೈಸ್, ಇದು ಏಕಾಏಕಿ ಅವರ ಆಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವ್ರದ್ದೊಂದು ವಿಡಿಯೋ ಬಂತು, ಸೆಲ್ಫಿ ವಿಡಿಯೋ. ಫ್ರೆಂಡ್ಸ್ ಅಂತ ಶುರುವಾಗ್ತಿತ್ತದು. ಪೇಪರ್ ಲೀಕ್ ಮಾಮೂಲಿ ವಿಷಯ ಅಲ್ಲ ಅನ್ನೋದು ನನಗೆ ಗೊತ್ತಿದೆ. ಲಕ್ಷಾಂತರ ವಿದ್ಯಾರ್ಥಿಗಳು, ಪೋಷಕರಿಗೂ ಇದು ತುಂಬ ದುಃಖದ ವಿಷಯ. ಇದಕ್ಕಾಗಿ ಪೇಪರ್ ಲೀಕ್ ಘಟನೆ ನಡೆದ ದಿನದಿಂದ ನಾವು ಇಲ್ಲಿ ತನಕ ಈ ಹಿಂದಿನ 2.5 ತಿಂಗಳಲ್ಲಿ ಅನೇಕ ತೀರ್ಮಾನ ಕೈಗೊಂಡಿದ್ದೇವೆ. ಆರೋಪಿಗಳನ್ನು ಬಂಧಿಸಿದ್ದೇವೆ, ಜೈಲಿಗೆ ಹಾಕಿದ್ದೇವೆ. ನಮ್ಮ ಮಹತ್ವಪೂರ್ಣ ಜವಾಬ್ದಾರಿಯಾಗಿದ್ದದ್ದು ವಿದ್ಯಾರ್ಥಿಗಳ 1 ವರ್ಷ ಹಾಳಾಗಬಾರದು ಅನ್ನುವುದು. ತಕ್ಷಣ ಮರುಪರೀಕ್ಷೆ ನಡೆಸೋದು ಅಗತ್ಯ ಆಗಿತ್ತು. ಸರ್ಕಾರ ತನ್ನೆಲ್ಲ ಶಕ್ತಿ ಉಪಯೋಗ ಮಾಡಿ ಕಡಿಮೆ ಸಮಯದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಸಿತು. ಇವತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಾಗಿ ಎಲ್ಲ ವಿಭಾಗಕ್ಕೂ ನಿರ್ದೇಶನ ನೀಡಿದ್ದೆ. ಇವತ್ತು ಎಲ್ಲ ವಿಭಾಗಗಳ ಕಷ್ಟಪಟ್ಟು ಈಗ ರಾತ್ರಿ ನನಗೆ ಮಾಹಿತಿ ನೀಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯಾಗಿದೆ. ಆರೋಪಿಗಳಿಗೆ ತಕ್ಷಣವೇ ಶಿಕ್ಷೆಯಾಗಲಿದೆ. ಇದರ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿದೆ. ಕ್ಯಾಬಿನೆಟ್ ಸಚಿವರ ಜೊತೆಗೆ ಚರ್ಚೆಯ ಬಳಿಕ ಅದಕ್ಕೆ ಅಂತಿಮ ರೂಪ ನೀಡಲಾಗುವುದು. ಸೋಮವಾರದಿಂದ ಸದನದ 2ನೇ ವಾರ ಆರಂಭ ಆಗುತ್ತೆ. ಆವತ್ತು ಸದನದಲ್ಲಿ ಮಸೂದೆ ಮಂಡನೆ ಮಾಡಲು ಪ್ರಯತ್ನ ಮಾಡ್ತೀವಿ ಅಂತ ಆ ವಿಡಿಯೋದಲ್ಲಿತ್ತು. ಕೇಳಿಸ್ಕೊಳ್ಳಿ. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए इसका प्रबंध किया. फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ನೆನ್ನೆ ರಾತ್ರಿ ವಿಡಿಯೋ ನೋಡಿದಾಗಲೂ ನನಗೆ ಇನ್ನು 20 ದಿವಸ ಮುಂಚೆನೇ ಮಾಡಬಹುದಾಗಿತ್ತಲ್ವಾ ಅನ್ನಿಸ್ತು. ಇಷ್ಟು ಹೇಳಿಬಿಟ್ಟಿದ್ರೆ ಆಗ್ತಿತ್ತಪ್ಪ. ಪ್ರತಿಭಟನೆನೇ ನಡೀತಿರಲಿಲ್ಲ ಅಂತ ಹೇಳಲಾರೆ ನಾನು. ಅಟ್ಲೀಸ್ಟ್ ಇಷ್ಟು ದೊಡ್ಡ ಪ್ರತಿಭಟನೆ ಆಗ್ತಿರ್ಲಿಲ್ವೋ ಏನೋ. ಕಮ್ಯುನಿಕೇಷನ್ ಒಂದು ಕ್ಲಿಯರ್ ಇದ್ದು ಬಿಟ್ಟಿದ್ರೆ ಅಂತ ಒಂದು ಕಡೆ ಹಂಗೆ ಅನಿಸಿದ್ದು ಹೌದು. ಇನ್ನೊಂದು ಕಡೆ ಈ ಬೇರೆ ಬೇರೆ ಮೂಲಗಳ ಮೂಲಕ ಒಟ್ಟಾರೆ ಈ ಪ್ರತಿಭಟನೆಯ ಟೈಮ್ ಲೈನ್ ನೋಡಿದ್ರೆ
ಸರ್ಕಾರ ಬೇಕು ಅಂತ ಇದನ್ನು ಮಾಡಿಸ್ತಾ ಅಂತಲೂ ಅನ್ನಿಸ್ತಾ ಇದೆ. ಇದನ್ನು ಹಗ್ಗ ಉದ್ದ ಬಿಡೋದು ಅಂತಾರಲ್ಲ, ಆ ಲೆಕ್ಕಾಚಾರದಲ್ಲಿ ಏನಾದರೂ ಮಾಡಿದ್ರಾ ಅಂತಲೂ ಅನ್ನಿಸ್ತಾ ಇದೆ. ನೋಡಿ, ಅಭಿಜಿತ್ ದೀಪ್ಗೆ ನಂಗೆ ಡೇಟ್ ಮರ್ತು ಹೋಗಿದೆ, 40 ದಿವಸಗಳ ಹಿಂದೆ ಅನಿಸುತ್ತೆ ಅಮೇರಿಕಾಯಿಂದ ದಿಲ್ಲಿಗೆ ಬಂದು ಲ್ಯಾಂಡ್ ಆಗಿತ್ತು. ಆ ಮನುಷ್ಯ ಅಮೇರಿಕಾದಲ್ಲಿದ್ದುಕೊಂಡೇ CJP ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬೆಂಬಲ ಸಿಕ್ಕಿದೆ ಅನ್ನುವುದನ್ನು ದೇಶ ಮಾತಾಡ್ತಿತ್ತು. ನಾವೇ ಸುದ್ದಿ ಮಾಡಿದ್ದೀವಿ, ಅದನ್ನು ನಾವೇ ಸುದ್ದಿ ಮಾಡಿದ್ದೀವಿ. ಎಷ್ಟು ಬೆಂಬಲಿಗರಾದರು, BJPಯನ್ನು ಅವರು ಏನೋ ಕ್ರಾಸ್ ಮಾಡಿದ್ರು ಬೆಂಬಲಿಗರ ಸಂಖ್ಯೆಯಲ್ಲಿ, ಎಲ್ಲ ಸುದ್ದಿ ಮಾಡಿದ್ದೀವಿ. ಆ ಮನುಷ್ಯ ದಿಲ್ಲಿಗೆ ಬರೋದು ಅಂತಾಯಿತು. ಆತನ ಹತ್ರ ಡಾಕ್ಯುಮೆಂಟ್ ಕರೆಕ್ಟ್ ಇಲ್ಲ, ಅರೆಸ್ಟ್ ಮಾಡಿಬಿಡ್ತಾರೆ ಅಂತ ಒಂದು ಸುದ್ದಿ ಇತ್ತು. ಅರೆಸ್ಟ್ ಮಾಡಿದರೆ ಡೆಫಿನೆಟ್ಲಿ ಈ ಪ್ರತಿಭಟನೆ ಆವತ್ತೇ ನಡೀತಿತ್ತೋ ಏನೋ ಗೊತ್ತಿಲ್ಲ. ಆತ ಘೋಷಿಸಿ ದಿಲ್ಲಿಗೆ ಬಂದಿದ್ದು, ನಾವು ನೀಟ್ ಕ್ವಶನ್ ಪೇಪರ್ ಲೀಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇತ್ಯಾದಿ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತ. ಹಾಗೆ ಹೋರಾಟ ಮಾಡ್ತೀವಿ ಅಂತ ಬಂದಂಥವರು ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನಿಗೆ ಒಂದು ಅಪ್ಲಿಕೇಶನ್ ಕೊಡಬೇಕು. ನಮಗೆ ಹೋರಾಟ ಮಾಡ್ತೀವಿ ಇಂಥ ಜಾಗದಲ್ಲಿ, ಅಂದರೆ ಕೋರ್ಟ್ ನಿಗದಿಪಡಿಸಿದ ಜಾಗದಲ್ಲೇ ಹೋರಾಟ ಮಾಡ್ತೀವಿ, ನಮಗೆ ಅನುಮತಿ ಕೊಡಿ ಅಂತ ಅರ್ಜಿ ಕೊಡಬೇಕು ಅವರಂತೂ. ಹೋರಾಟ ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿ ಬಂದು ಕೂತ್ಕೊಂಡ್ಬಿಡೋದಕ್ಕಾಗೋದಿಲ್ಲ. ಅಭಿಜಿತ್ ದೀಪ್ಗೆ ಬಂದು ಪೊಲೀಸ್ ಸ್ಟೇಷನ್ನಿಗೆ ಲೆಟರ್ ಕೊಡಬೇಕಾಗಿತ್ತು, ಪರ್ಮಿಷನ್ ಲೆಟರು. ಅದಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಬರೆದು ಕೊಡಬೇಕು. ಅಭಿಜಿತ್ ದೀಪ್ಗೆ ಪೊಲೀಸ್ ಸ್ಟೇಷನ್ನಿಗೆ ಬಂದು ಅರ್ಜಿ ಕೊಟ್ರ? ಇಲ್ಲ. ಪೊಲೀಸರ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋ ಲೆಟರ್ ಹಿಡ್ಕೊಂಡು ಏರ್ಪೋರ್ಟ್ನಲ್ಲಿ ನಿಂತ್ಕೊಂಡಿದ್ರು. ಆತ ಅರ್ಜಿ ಕೊಡೋದಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಪ್ರತಿಭಟನೆ ಅಂತ. ಮಾರನೇ ದಿವಸ ಸಂಜೆ 5 ಗಂಟೆಯ ತನಕ ಅನುಮತಿ ಇತ್ತಂತೆ. ನಾಳೆ ಸಂಜೆ 5 ಗಂಟೆ ತನಕ ನೀವು ಅನುಮತಿ ಕೊಟ್ಟಿದ್ದೀವಿ ನಿಮಗೆ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ. ಅದಾದ ನಂತರ ಆ ಅನುಮತಿಯನ್ನು CJP ರಿನಿವಲ್ ಕೂಡ ಮಾಡಿಸಿಕೊಳ್ಳಲಿಲ್ಲ ಅಂತ ಸುದ್ದಿ. 5 ಗಂಟೆ ತನಕ ಕೊಟ್ಟಿದ್ದೀರಿ, ನಾವು ಪ್ರತಿಭಟನೆ ಮುಂದುವರಿಸ್ತಾ ಇದ್ದೀವಿ ಅಂತ ರಿನಿವಲ್ ಮಾಡ್ಕೋಬೇಕು. ರಿನಿವಲ್ಲು ಮಾಡ್ಕೊಂಡಿಲ್ಲ. ಅಲ್ಲಿಗೆ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ಪ್ರತಿಭಟನೆ, ಅನುಮತಿ ಇಲ್ಲದೆ ನಡೀತಾ ಇದ್ದ ಪ್ರತಿಭಟನೆ, ಇಲ್ಲಿ ಬಂದು ಇವರನ್ನು ಓಡಿಸಿ ಇವರು ಹಾಕಿಕೊಂಡಿದ್ದ ಸ್ಟೇಜು ಪೆಂಡಾಲ್ ಕಿತ್ತು ಹಾಕೋದಕ್ಕೂ ಅವಕಾಶ ಇತ್ತು ಪೊಲೀಸರಿಗೆ. ಅದನ್ನೂ ಮಾಡಲಿಲ್ಲ ಅವರು, ಅದನ್ನೂ ಮಾಡಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ರು ಅಷ್ಟೇ. ಅಂದರೆ ಈಸ್ ಇಟ್ ಅ ಪಾರ್ಟ್ ಆಫ್ ಸಮ್ ಸ್ಟ್ರಾಟರ್ಜಿನ? ಏನಂತ ಅರ್ಥ ಆಗ್ತಿಲ್ಲ ಇದು. ಪ್ರತಿಭಟನೆ ಪಾಡಿಗೆ ಪ್ರತಿಭಟನೆ ನಡೀತಾ ಇತ್ತು. ಇಲ್ಲಿಗೆ ಬಂದು ಇವ್ರನ್ನ ಎಬ್ಸೋದಾಗಲಿ ಹೊಡೆಯೋದಾಗಲಿ ಲಾಠಿ ಚಾರ್ಜ್ ಏನೂ ಮಾಡಲಿಲ್ಲ. ಅಂತಿಮವಾಗಿ ಲಾಠಿ ಚಾರ್ಜ್ ಅಂತ ಆಗಿದ್ಯಾವತ್ತು 20ನೇ ತಾರೀಕು ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬಂದಾಗ. ಇಲ್ಲ, ಎಲ್ಲ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರಲ್ಲ, 20ನೇ ತಾರೀಕಿಂದಿದ್ದು. ಸಂಸತ್ ಭವನಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಪರ್ಮಿಷನ್ ಕೊಡಿ ಅಂತ ಲೆಟರ್ ಕೊಡ್ತಾರಾ? ಹಂಗೆ ಲೆಟ್ರ್ ಯಾರು ಕೊಡೋದು ಇಲ್ಲ, ಅದಕ್ಕೆ ಪರ್ಮಿಷನ್ ಪೊಲೀಸರು ಕೊಡೋದು ಇಲ್ಲ. ದಟ್ ಈಸ್ ಇಂಪಾಸಿಬಲ್, ನೆಕ್ಸ್ಟ್ ಟು ಇಂಪಾಸಿಬಲ್. ಅದು ಕೆಲವರು, ಅಂದರೆ ದಿಲ್ಲಿ ಪೊಲೀಸಿನ ಕೆಲವು ಅಧಿಕಾರಿಗಳ ವರ್ಷನ್ ಕೇಳ್ತಾ ಇದ್ದೆ ನಾನು. ಶಾಂತ ರೀತಿಯಿಂದ ನಡೀತಾ ಇತ್ತು ಪ್ರತಿಭಟನೆ, ಪರ್ಮಿಷನ್ನು ಇಲ್ಲದೆ ನಡೀತಾ ಇತ್ತು, ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರಪ್ಪ. ಯಾವಾಗ ಇದು ಕಾನೂನು ಕೈಗೆತ್ತಿಕೊಳ್ಳುವ ಹಂತಕ್ಕೆ ಹೋಯಿತು, ಆವಾಗ ಲಾಠಿ ಟಿಯರ್ ಗ್ಯಾಸು ಹೊಡೆಯಬೇಕಾದಂಥ ಪರಿಸ್ಥಿತಿ ಬಂತು. ಹೊಡೆದಿದ್ದಾರೆ ಅಂತ. ಪರ್ಮಿಷನ್ನೇ ಕೇಳದೆ ಅಭಿಜಿತ್ ದೀಪ್ಗೆ ಪರ್ಮಿಷನ್ ಕೊಟ್ಟಿದ್ದು, ಟೈಮ್ ಮುಗಿದ ನಂತರವೂ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು, ಅವರನ್ನು ಜಂತರ್ ಮಂತರ್ನಿಂದ ಏಳಿಸುವ ಎಲ್ಲ ಅವಕಾಶ ಇದ್ದಾಗಲೂ ಸುಮ್ಮನಿದ್ದಿದ್ದು, ಇದೆಲ್ಲವೂ ಸರ್ಕಾರ ಯೋಚನೆ ಮಾಡಿ ಮಾಡ್ತಾ ಅಷ್ಟು ಅವಧಿ ಉದ್ದಕ್ಕೂ ಮೌನವಾಗಿದ್ದದ್ದು, ಯಾರು ಏನೂ ಮಾತನಾಡದೇ ಇದ್ದದ್ದು. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. 20ನೇ ತಾರೀಕು ಬೆಳಗ್ಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅವರು ಮನವಿ ಕೊಟ್ಟಿದ್ದು. ಅವರು ಮನವಿ ಕೊಟ್ಟ ತಕ್ಷಣ ಬನ್ನಿ ಅಂತ ಕರೆದಿದ್ದೀವಿ ನಾವು. ಮುಂದೊಂದು ದಿನ ನೆನಪುಳಿಯೋದು ಇದು ಯಾವುದು ಕ್ರೊನಾಲಜಿ ಅಲ್ಲ. ಹೀಗೆಲ್ಲ ದಂಗೆಯಾಗಿತ್ತು, ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ಅಕ್ರಮವನ್ನು ವಿರೋಧಿಸಿ ಹಿಂಗೆ ಬೀದಿಗಿಳಿದಿದ್ರು ಅನ್ನೋದಷ್ಟೇ ಫೈನಲಿ ದಾಖಲಾಗುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.